ಇದು ಭಕ್ತರ ನಂಬಿಕೆಗೆ ಎಸಗಿದ ದ್ರೋಹ. ತಿರುಪತಿ ನಂತರ ಶಬರಿಮಲೆಯಲ್ಲಿ ತುಪ್ಪದ ತಲೆಬಿಸಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಸರಬರಾಜಾಗಿದ್ದ ತುಪ್ಪದಲ್ಲಿ ಭಾರಿ ಪ್ರಮಾಣದ ಅಕ್ರಮ, ಕಲಬೆರಕೆ ಹಾಗೂ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿರುವ ಗಂಭೀರ ಆರೋಪ ಕೇಳಿಬಂದಿದ್ದು, ಈ ಕುರಿತು ಸಮಗ್ರ ತನಿಖೆ ನಡೆಸಲು ಕೇರಳ ಹೈಕೋರ್ಟ್ ವಿಶೇಷ ತನಿಖಾ ತಂಡವನ್ನು ರಚಿಸಲು ಆದೇಶ ನೀಡಿದೆ. ನ್ಯಾಯಮೂರ್ತಿಗಳಾದ ರಾಜ ವಿಜಯ ರಾಘವನ್ ವಿ ಹಾಗೂ ಕೆವಿ ಜಯಕುಮಾರ್ ಅವರನ್ನೊಳಗೊಂಡ ಪೀಠವು ಈ ನಿರ್ಧಾರ ತೆಗೆದುಕೊಂಡಿದೆ. ಎಸ್ಪಿ ಎಂಜೆ ಸೋಜನ್ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಲಿರುವ ಈ ತಂಡದಲ್ಲಿ ವಿಜಿಲೆನ್ಸ್ ಡಿವೈಎಸ್ಪಿ ಸಿಎಚ್ ಹರಿ ಮುಖ್ಯ ತನಿಖಾಧಿಕಾರಿಯಾಗಿರಲಿದ್ದು, 4ನೇ ಶ್ರೇಣಿಯ ಇನ್ಸ್ಪೆಕ್ಟರ್ಗಳು ಸಾಥ್ ನೀಡಲಿದ್ದಾರೆ. ಆದಾಗ್ಯೂ ದೇವ ಸ್ವಯಂ ಆಯುಕ್ತರ ಕಡೆಯಿಂದ ವಿರೋಧವಿದ್ರೂ ಸಹ ಇಷ್ಟೊಂದು ಬೃಹತ್ ಪ್ರಮಾಣದ ತುಪ್ಪ ಖರೀದಿಗೆ ಅನುಮತಿ ನೀಡಿದ್ದಾದ್ರೂ ಹೇಗೆ? ಸೂಕ್ತ ತಪಾಸಣೆ ನಡೆಸದೆ ಖರೀದಿ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದು ಹೇಗೆ ಎಂದು ನ್ಯಾಯಪೀಠ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಸಚಿವರ ಗಂಭೀರ ಆರೋಪ. ಈ ಕುರಿತು ಮಾತನಾಡಿರುವ ಕೇರಳ ದೇವಸ್ವಂ ಸಚಿವ ಕೆ ಮುರಳೀಧರನ್, ಶಬರಿಮಲೆಗೆ ಸರಬರಾಜಾದ ತುಪ್ಪದಲ್ಲಿ ನಕಲಿ ಅಥವಾ ಕಲಬೆರಕೆಯಾಗಿರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ತಿರುವಾಂಕೂರ್ ದೇವಸ್ವಂ ಮಂಡಳಿಯು 2025-26ರ ಸೀಸನ್ಗಾಗಿ ಮಿಲ್ಮಾ ಸಂಸ್ಥೆಯಿಂದ 1.65 ಲಕ್ಷ ಲೀಟರ್ ತುಪ್ಪ ಖರೀದಿಸಲು ಒಪ್ಪಂದ ಮಾಡಿತ್ತು. ಆದರೆ ಬಂದಿರುವುದು ಕೇವಲ 1.50 ಲಕ್ಷ ಲೀಟರ್ ಮಾತ್ರ. ಒಟ್ಟು ಬಂದಿದ್ದ 30 ಬ್ಯಾಚ್ಗಳ ಪೈಕಿ ಕೇವಲ 6 ಬ್ಯಾಚ್ಗಳನ್ನು ಮಾತ್ರ ಪರೀಕ್ಷಿಸಲಾಗಿದ್ದು, ಆ ಎಲ್ಲ 6 ಮಾದರಿಗಳು ಕಳಪೆ ಮಟ್ಟದಾಗಿದ್ದವು. ಇದನ್ನು ಕೇವಲ ನಿರ್ಲಕ್ಷ್ಯ ಎನ್ನಲಾಗುವುದಿಲ್ಲ. ಇದು ಭಕ್ತರ ನಂಬಿಕೆಗೆ ಎಸಗಿದ ಗಂಭೀರ ಅಪರಾಧ ಎಂದು ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮಿಲ್ಮಾ ಸಂಸ್ಥೆ ನೀಡಿದ ಸ್ಪಷ್ಟನೆ. ಆದರೆ ಈ ಆರೋಪಗಳನ್ನು ಮಿಲ್ಮಾ ಅಧ್ಯಕ್ಷ ಕೆಎಸ್ ಮಣಿ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ನಾವು ಒಪ್ಪಂದದ ಪ್ರಕಾರವೇ 1.65 ಲಕ್ಷ ಲೀಟರ್ ತುಪ್ಪವನ್ನ ಪೂರ್ತಿಯಾಗಿ ತಲುಪಿಸಿದ್ದೇವೆ ಮತ್ತು ದೇವಸ್ವಂ ಮಂಡಳಿಯಿಂದ ಸ್ವೀಕೃತಿ ಪತ್ರವನ್ನ ಪಡೆದಿದ್ದೇವೆ. ಸರ್ಕಾರದ ಪ್ರಯೋಗಾಲಯದಲ್ಲೂ ಪರೀಕ್ಷೆ ನಡೆಸಿ ತುಪ್ಪ ರವಾನಿಸಲಾಗಿತ್ತು. ಇದುವರೆಗೆ ಆಡಳಿತ ಮಂಡಳಿಯಿಂದ ನಮಗೆ ಯಾವುದೇ ದೂರು ಬಂದಿರಲಿಲ್ಲ. ಬೇರೆ ಮೂಲಗಳಿಂದ ನಡೆದ ಲೋಪವನ್ನ ಮುಚ್ಚಿ ಹಾಕಲು ನಮ್ಮ ಸಂಸ್ಥೆಯ ಹೆಸರು ಬಳಸಲಾಗ್ತಿದೆ ಎಂದು ಅವರು ಹೇಳಿದ್ದಾರೆ. ವಿವಾದಕ್ಕೆ ಮೂಲ ಕಾರಣವೇನು ಅಂತ ನೋಡಿದಾದ್ರೆ, ಅರುವಣ ಪ್ರಸಾದ ತಯಾರಿಸಿ ಹಾಗೂ ದೇವಸ್ಥಾನದ ದೀಪಗಳಿಗೆ ಬಳಸಲಾಗುವ ತುಪ್ಪದಲ್ಲಿ ಸಾಗಾಣಿಕೆ ವೇಳೆಯೇ ಕಲಬೆರಕೆ ಆಗಿದೆಯೇ ಅಥವಾ ಹಾದಿ ಮಧ್ಯೆ ಬದಲಾಯಿಸಲಾಗಿದೆಯೇ ಎಂಬ ಅನುಮಾನಗಳು ಎದ್ದಿವೆ. ದೇವಸ್ವಂ ಮಂಡಳಿ ಅಧ್ಯಕ್ಷ ಕೆ ಜಯಕುಮಾರ್ ಮಾತನಾಡಿ, ಪರೀಕ್ಷೆಯಲ್ಲಿ ಪಾಸಾದ ಬಳಿಕವೇ ತುಪ್ಪ ಸ್ವೀಕರಿಸಲಾಗಿತ್ತು. ಈಗ ಪೂರೈಕೆಯಾಗಿದ್ದ ಎಲ್ಲ ಸ್ಟಾಕ್ ಬಳಕೆಯಾಗಿರೋದ್ರಿಂದ ಮರುಪರೀಕ್ಷೆ ಸಾಧ್ಯವಿಲ್ಲ ಎಂದಿದ್ದಾರೆ. ಈ ವಿವಾದದ ಬೆನ್ನಲ್ಲೇ ಹೊರಗಿನ ಏಜೆನ್ಸಿಗಳಿಂದ ತುಪ್ಪ ಖರೀದಿಸುವುದನ್ನು ನಿಲ್ಲಿಸಲು ತೀರ್ಮಾನಿಸಲಾಗಿದ್ದು, ಮುಂದಕ್ಕೆ ಭಕ್ತರು ನೀಡುವ ಕಾಣಿಕೆಯ ತುಪ್ಪವನ್ನಷ್ಟೇ ಬಳಸಲು ಮಂಡಳಿ ನಿರ್ಧರಿಸಿದೆ.